ಒಂದು ಬಟ್ಟಲು ಅಕ್ಕಿದಾಗ ಇಷ್ಟೊಂದು ಟೇಸ್ಟಿ ಸ್ವೀಟ್ ಮಾಡ್ಬೋದಂತ ಮಾಡಿದ ಮೇಲೆ ಗೊತ್ತಾಗ್ಯದ್ರಿ ನನಗೆ. ಮಾಡೋದ್ನು ಭಾಳ ಅಂದ್ರೆ ಭಾಳ ಸರಳ ಅದ ರೀ, ಮತ್ತು ರುಚಿನೂ ಅಷ್ಟೇ ಭಾರಿ ಅದ ರೀ. ನಡೀರಿ ಮತ್ತು ಹೆಂಗೆ ಮಾಡೀನಂತ ನೋಡ್ಕೊಂಬರಮ್ರಿ. ಈ ಕಡಾಯಿನಾಗ 2 ಟೇಬಲ್ ಸ್ಪೂನು ತುಪ್ಪ ಸೇರಿಸಿನ್ರಿ. ಮತ್ತು ಇದಕ್ಕೆ ನಾವು ಸಣ್ಣ ಉರಿನಾಗ ಕರಗಿಸ್ಕೋಬೇಕಾಗ್ತದೆ. ಈಗ ಇದ್ರಾಗ 1 ಬಟ್ಟಲು ಚಲೋ ಕ್ಲೀನ್ ಮಾಡಿದಂಥ ಅಕ್ಕಿ ತಂದು ಸೇರಿಸ್ಬೇಕ್ರಿ. ಅಕ್ಕಿ ನೀವು ಯಾವರ ತಗೋರಿ ನಡೀತದ. ಈಗ ಸಣ್ಣ ಉರಿನಾಗೆ ಇವಕ್ಕೆ ನಾವು ಹುರಿಬೇಕಾಗ್ತದೆ, ಇಲ್ಲಾಂದ್ರೆ ಕರಿಬೇಕಾಗ್ತದಂತೆ ಹೇಳ್ಬೋದ್ರಿ ಇಲ್ಲಿ. ಯಾಕಂದ್ರೆ ತುಪ್ಪ ನಾನು ಸ್ವಲ್ಪ ಜಾಸ್ತಿ ಹಾಕಿನಲ್ರಿ, ಹೀಗಾಗಿ ಕರಿಬೇಕಾಗ್ತದೆ. ಎಲ್ಲಿಂದ ತನಕ ಕರಿಬೇಕಂತಂದ್ರೆ ನಾನು ನಿಮ್ಗೆ ತೋರಿಸ್ತೀನಂತೆ ಯಾವ ಥರ ಬಣ್ಣ ಬರಬೇಕಂತ. ಅಷ್ಟೇ ನೋಡ್ರಿ, ಪೇಷನ್ಸ್ಲಿಂದ ನಾವು ಸಣ್ಣ ಉರಿನಾಗ ಹಿಂಗೆ ಕೈ ಬಿಡಲ್ದಂಗೆ ಮಿಕ್ಸ್ ಮಾಡ್ಕೋತಾ ಇವಕ್ಕೆ ಹುರಿಬೇಕಾಗ್ತದೆ. ಈಗ ಇದ್ರಾಗ ಏನು ಮಾಡ್ತೀನಿ ರೀ, ಒಂದಿಸು ಬಾದಾಮಿ ಮತ್ತು ಕಾಜು ಅದೇ ರೀ ಗೋಡಂಬಿ ಸೇರಿಸ್ಲತ್ತೀನಿ. ಇವಕ್ಕೂ ಇದ್ರ ಜೊತೆಗೆ ಚೆಂದ ಫ್ರೈ ಮಾಡ್ಕೋಬೇಕಾಗ್ತದೆ. ನೋಡ್ರಿ ಬಣ್ಣ ಹೆಂಗೆ ಬದಲಾಸ್ಲತ್ತದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈ ಥರ ಆಗ್ಬೇಕ್ರಿ. ಈಗ ಇವಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಿ ಅಂತ ತೆಗೆದು ಒಂದು ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಿ. ಮತ್ತು ಆರ್ಲಕ್ಕ ಬಿಟ್ಟಿದ್ರಿ ನಾ ಇಲ್ಲಿ ಪೂರ್ತಿ ಆರ್ಯಾವ. ಈಗ ಇದಕ್ಕೆ ಒಂದು ಪುಡಿ ಮಾಡಿಕೊಂಡು ತರಬೇಕಾಗ್ತದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪುಡಿ ಮಾಡಿಕೊಂಡು ತರ್ರಿ. ಸ್ವಲ್ಪ ತರಿ ಇದ್ರೂ ನಡೀತದೆ, ಆದರೆ ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಈಗ ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ್ರಿ. ನಾ ಇಲ್ಲಿ ಉಳಿದಿದ್ದು ತುಪ್ಪ ಐತಲ್ರಿ, ಅಕ್ಕಿ ಹುರಿದಿದ್ದು ತುಪ್ಪ, ಅದರೊಳಗೆ ಏನು ಮಾಡ್ತೀನಿ ರೀ, 1 ಬಟ್ಟಲು ಸಕ್ರೆ ತೊಗೊಂಡಿನಿ ರೀ. 1 ಬಟ್ಟಲು ಅಕ್ಕಿಗೆ 1 ಬಟ್ಟಲು ಸಕ್ರೆ ಸೇರಿಸೀನಿ ರೀ. ನೀವು ಬೇಕಾದ್ರೆ ರುಚಿ ಜಾಸ್ತಿ ಬೇಕಂದ್ರೆ ಹೆಚ್ಚಿಗೆ ಸಕ್ಕರೆ ಹಾಕೋರಿ ನಡೀತದೆ. ಈಗ ಇದ್ರಾಗ ನೀರು ಏನು ಹಾಕಲ್ದಂಗೆ ಸಣ್ಣ ಉರಿನಾಗ ಇದಕ್ಕೆ ನಾವು ಕರಗಿಸ್ಕೋಬೇಕಾಗ್ತದೆ. ಈ ಥರ ಒಂದು ಕ್ಯಾರಮೆಲ್ಲು ರೆಡಿ ಮಾಡ್ಕೋಬೇಕಾಗ್ತದೆ ನೋಡ್ರಿ. ಈಗ ರೆಡಿ ಆಗ್ಯದ್ರಿ. ಇದ್ರಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಅಕ್ಕಿ, ಅದು ತಂದು ಇದ್ರಾಗ ಸೇರಿಸ್ಬಿಡ್ಬೇಕು. ಎಲ್ಲ ಹಾಕ್ಬಿಡ್ತೀನಂತ ಇದ್ರಾಗ. ಮತ್ತು ಸಣ್ಣ ಉರಿನಾಗೆ ಇದಕ್ಕೆ ನಾವು ಕಲಿಸ್ಕೊತಾ ಹೋಗ್ಬೇಕಾಗ್ತದೆ. ಕೈ ಬಿಡಲ್ದಂಗೆ ಕೈ ಆಡಿಸ್ಕೊತಾ ಕಲಿಸ್ಕೋಬೇಕಾಗ್ತದೆ ರೀ. ಹಿಂಗೆ ಚಂದ ಮಿಕ್ಸ್ ಆಗಬೇಕು. ಈ ಥರ ಆಯ್ತಂದ್ರೆ ಇದ್ರೊಳಗೆ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ 1 ಬಟ್ಟಲು ಹಾಲು ಸೇರಿಸ್ಲತ್ತೀನಿ ರೀ. ಬಿಸಿ ಹಾಲೇ ಹಾಕೀನಿ. ಆರಿವ ಹಾಲು ಹಾಕೋರ್ನು ನಡೀತದ, ಆದ್ರೂ ಬಿಸಿ ಹಾಲು ಹಾಕಿದ್ರೆ ಜಲ್ದಿ ಆಗ್ತದಂತ ನಾನು ಬಿಸಿ ಹಾಲು ಸೇರಿಸೀನಿ. ಈಗ ಹಾಗೆ ಸಣ್ಣೂರಿನಾಗ ಕಲಿಸ್ಕೊತಾ ಇಲ್ಲಿ ನಾವು ಒಂದು 3-4 ನಿಮಿಷ ಇದಕ್ಕೆ ಕುದಿಸ್ಬೇಕಾಗ್ತದೆ. ನೋಡ್ರಿ ಈ ಥರ ತಳ ಬಿಟ್ಕೋಬೇಕ್ರಿ. ಅಲ್ಲಿಂತನ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತಾ ಅದಕ್ಕೆ ಹಿಂಗೆ ಮೆತ್ತಗೆ ಮಾಡ್ಕೊತಾ ನಾವು ಹುರಿಬೇಕಾಗ್ತದೆ. ಅಂದರೆ ಹಸ್ಕು ಇರಲ್ರಿ. ಬೇಕನ್ಸರ ಸ್ವಲ್ಪ ಮ್ಯಾಲಿಂದ ಉಪ್ಪು ಹಾಕ್ರಿ, ಚುಟ್ಕಿನೇ. ಹಾಗೆ ಇಲ್ಲಿ ಇಲಾಚಿ ಪುಡಿನೂ ಸೇರಿಸ್ಬಿಡ್ತೀನಿ. ಮತ್ತು ಮ್ಯಾಲಿಂದ ಒಂದು 2 ಚಮಚ ತುಪ್ಪನೂ ಹಾಕ್ಬಿಡ್ತೀನಂತ. ಹಾಕಿ ಮತ್ತು ಸಣ್ಣ ಉರಿನಾಗ ಮತ್ತು 2-3 ನಿಮಿಷ ಇದಕ್ಕೆ ನಾವು ಹೀಗೆ ಕೈ ಆಡಿಸ್ಕೊತಾ ಮಿಕ್ಸ್ ಮಾಡ್ಕೊತಾ ಇದಕ್ಕೆ ಹುರಿಬೇಕಾಗ್ತದೆ ರೀ. ಯಾಕಂದ್ರೆ ಅಕ್ಕಿದಲ್ರಿ, ಹೀಗಾಗಿ ಹಸಗಿರೋ ಚಾನ್ಸ್ ಇರ್ತದೆ. ಹೀಗಾಗಿ ನಾವು ಪೇಷನ್ಸ್ಲಿಂದ ಇದಕ್ಕೆ ನಾವು ಹುರಿಬೇಕಾಗ್ತದೆ. ಅಂದ್ರೆ ನಮ್ಮ ಸ್ವೀಟು ಚಲೋ ಆಗ್ತದೆ ರೀ. ನಾ ಇಲ್ಲಿ ಒಂದು ಬಾಕ್ಸ್ನಾಗ ಏನು ಮಾಡೀನಿ ರೀ, ಬಟರ್ ಪೇಪರ್ ಹಾಕೀನಿ ರೀ. ಅದಕ್ಕೆ ಸ್ವಲ್ಪ ತುಪ್ಪನೂ ಒರೆಸೀನಿ. ಮತ್ತು ಇಲ್ಲಿ ಹುರಿದಿದ್ದು ಗಸಗಸಿ ತೊಗೊಂಡೇನಿ ರೀ. ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ನು ತೊಗೋಬೋದು, ಸಣ್ಣ ಕಟ್ ಮಾಡಿ ಹಿಂಗೆ ಹಾಕ್ಬೋದು. ಆದರೆ ನಾನು ಗಸಗಸಿ ಸೇರಿಸೀನಿ ರೀ. ಅಂದ್ರೆ ಗಸಗಸಿ ಇಲ್ಲಿ ಹಾಕ್ಲತ್ತೀನಿ ಎಲ್ಲ ಕಡೆ ಈವನ್ ಆಗಿ. ಮತ್ತು ಇದು ತಂದು ಈಗಿದ್ರಾಗ ಹಾಕ್ಬಿಡ್ತೀನಂತ. ಎಲ್ಲ ತಂದು ಈ ಬಾಕ್ಸ್ನಾಗ ಹಾಕಿ ಈಗ ಇದಕ್ಕೆ ಏನು ಮಾಡಬೇಕಾಗ್ತದಂದ್ರೆ ಸಮ ಹರಡ್ಕೋಬೇಕಾಗ್ತದೆ. ಎಲ್ಲ ಕಡೆ ಈವನ್ ಆಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ ರೀ. ಪೂರ್ತಿ ಸ್ಮೂತ್ ಆಗಬೇಕು. ಆ ಥರ ನಾವು ಇಲ್ಲಿ ರೆಡಿ ಮಾಡ್ಕೋಬೇಕು. ಮತ್ತು ಈಗ ಇದಕ್ಕೆ ನಾನು ಸ್ವಲ್ಪ ತಣ್ಣಗಾಗ್ಲಕ್ಕ ಬಿಟ್ಬಿಡ್ತೀನಿ. ನಿಮ್ಗೆ ಅರ್ಜೆಂಟ್ ಇತ್ತಂದ್ರೆ ಫ್ರಿಜ್ಜಿನಾಗೂ ಇಡ್ಬೋದು, ನಡೀತದ. ನೋಡ್ರಿ ಇಲ್ಲಿ ಒಂದು ಅರ್ಧ ತಾಸು ಬಿಟ್ಟಿದ್ರಿ ನಾನು, ಚಲೋ ಡ್ರೈ ಆಗ್ಯದ. ಈಗ ಇದಕ್ಕೆ ಡಿಮೋಲ್ಡ್ ಮಾಡ್ಕೊಳ್ಳೋಮಂತ ಒಂದು ಪ್ಲೇಟಿನಾಗ ಈಗ ಇದಕ್ಕೆ ತೆಗಿತೀನಂತ್ರಿ. ಭಾಳ ಅಂದ್ರೆ ಭಾಳ ಸರಳ ಅದ ರೀ, ಯಾರು ಬೇಕಾದ್ರೂ ಮಾಡ್ಬೋದು ಈ ಸ್ವೀಟು. ನೋಡ್ರಿ ಈಗ ತೆಗಿತೀನಂತ ನಿಮ್ಗೆ ತೋರಿಸ್ತೀನಂತ ಯಾವ ಥರ ನಮ್ಮದು ಸ್ವೀಟ್ ಇಲ್ಲಿ ರೆಡಿ ಆಗ್ಯದಂತ. ಈ ಬಟರ್ ಪೇಪರ್ನು ತೆಗೆದ್ಬಿಡ್ತೀನಂತ. ನೋಡ್ರಿ ಗಸಗಸಿನೂ ಚಲೋ ಅದಕ್ಕೆ ಮೆತ್ಕೊಂಡು ಕುಂತಾವ. ಈಗ ಇದಕ್ಕೆ ಕಟ್ ಮಾಡ್ತೀನಿ ರೀ ನಾ. ಯಾವ ಶೇಪ್ನಾಗ ಬೇಕು, ಯಾವ ಸೈಜ್ನಾಗ ಬೇಕು ಆ ಸೈಜ್ನಾಗ ಈ ಥರ ನಾವು ಕಟ್ ಮಾಡ್ಕೊಂಡ್ರೆ ಆಯ್ತು ರೀ. ನಾ ಇಲ್ಲಿ ಸ್ವಲ್ಪ ದೊಡ್ಡ ಪೀಸ್ಗಳು ಕಟ್ ಮಾಡ್ಕೊಳತ್ತೀನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡ್ರೆ ಆಯ್ತು ರೀ. ನೋಡಿರಿ ಎಷ್ಟು ಈಸಿ ಇದೆ ಅಂತ ನಿಮ್ಗೆ ಗೊತ್ತಾಗಿರಬೇಕು.
ಹಾಗಾದ್ರೆ ನೋಡಿರಲ್ರಿ ನೀವು ಒಂದ್ಸಲ ಈ ಸ್ವೀಟು ಟ್ರೈ ಮಾಡಿ ನೋಡ್ರಿ, ಪಕ್ಕ ನಿಮಗೆ ಇಷ್ಟ ಆಗ್ತದೆ. ಮತ್ತು ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.